ಒಡೆಯ, ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಸುಕ್ಷೇತ್ರ ಜ್ಞಾನಯೋಗಾಶ್ರಮದ ಮಹಾ ತಪಸ್ವಿಗಳು, ಶ್ರೇಷ್ಠ ಜ್ಞಾನಿಗಳು, ಮಹಾಶಿವಯೋಗಿಗಳಾದಂತಹ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳವರ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ವಿಜಯಪುರದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿದ ಜ್ಞಾನಯೋಗಿಗಳು, ನಡೆದಾಡುವ ದೇವರು, ವಿಶ್ವಸಂತರು, ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಬೀಳೂರದ ಮಹಾ ತಪಸ್ವಿಗಳು, ಇಡೀ ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ ಬೀಳೂರಿನ ಹೆಸರು ಕೇಳಿ ಬರಲಿಕ್ಕೆ ಮುಖ್ಯ ಕಾರಣಕರ್ತರು, ಮಹಾ ತಪಸ್ವಿಗಳು, ಮಹಾಶಿವಯೋಗಿಗಳಾದಂತಹ ಪರಮ ಪೂಜ್ಯ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಚರಣಗಳಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಪ್ರಸ್ತುತ ಜ್ಞಾನಯೋಗಾಶ್ರಮದ ಮುಖ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪರಮ ಪೂಜ್ಯ ಮಾತೃ ಹೃದಯಗಳಾದಂತಹ ಪರಮ ಪೂಜ್ಯ ಬಸವಲಿಂಗಪ್ಪಗಳವರ ಚರಣಗಳಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಹಿರಿಯರು, ತಿಕೋಟಾ ವಿರಕ್ತ ಮಠದ ಪರಮ ಪೂಜ್ಯರು, ಮಾತೃ ಹೃದಯಗಳಾದಂತಹ ಚನ್ನಮಲ್ಲಿಕಾರ್ಜುನಪ್ಪಗಳವರ ಚರಣಗಳಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಇನ್ನೋರ್ವರು ಹಿರಿಯರು ಕಾಶಿ ಬಿಳಿಗೆಯಲ್ಲಿ ಅಪ್ಪುಗಳು ಒಂದು ತಿಂಗಳು ಪ್ರವಚನವನ್ನು ಮಾಡಿಸಿರುವಂತಹ ಪರಮ ಪೂಜ್ಯ ಚಿನ್ಮಯಾನಂದ ಮಹಾಸ್ವಾಮೀಜಿಯವರ ಚರಣಗಳಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಮಹಾ ಕರ್ಮಯೋಗಿಗಳು, ಶ್ರೇಷ್ಠ ಸೇವಾ ಸಾಧಕರು, ಪರಮ ಪೂಜ್ಯ ಬುದ್ಧೀಜಿಯವರ ಸೇವೆಯನ್ನು 16 ವರ್ಷಗಳ ಕಾಲ ಮಾಡಿರುವಂತಹ ಕತ್ಮರಿ ಗುರುದೇವಾಶ್ರಮದ ಹಿರಿಯರು, ಮುಖ್ಯಸ್ಥರಾದಂತಹ ಪರಮ ಪೂಜ್ಯ ಆತ್ಮಾರಾಮ್ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಿಗೆ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಇಲ್ಲಿ ಮಾಜಿ ಶಾಸಕರು, ಸಚಿವರು, ಆಶ್ರಮದ ಬಗ್ಗೆ ಅಪಾರ ಶ್ರದ್ಧೆಯನ್ನು ಹೊಂದಿರುವಂತಹ ನಮ್ಮ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಅವರಲ್ಲಿ, ಹಾಗೂ ಬೀಳೂರಿನಿಂದ ಆಗಮಿಸಿರುವಂತಹ ಎಲ್ಲ ಹಿರಿಯರಲ್ಲಿ ಮತ್ತು ಸಮಸ್ತ ಬೀಳೂರಿನಿಂದ ಆಗಮಿಸಿದಂತಹ ಸಮಸ್ತ ದೈವಕ್ಕೆ ಭಕ್ತಿಯ ಶರಣಾರ್ಥಿಗಳು. ಇವತ್ತು ತಾವೆಲ್ಲ ಕಾಲಭೈರವನಾಥನಿಗೆ ಪೂಜೆಯನ್ನು ಸಲ್ಲಿಸಿ ಕವಲು ಹಚ್ಚಿದ್ರಂತ. ಕವಲು ಈ ಶಬ್ದದ ಅರ್ಥ ಅಂದ್ರೆ 2 ದಾರಿ. ದೇವರು ಯಾವ ದಾರಿ ತೋರಿಸ್ತಾನ ಆ ದಾರಿಯಾಗ ನಾವು ಹೋಗೋಣ ಅಂತ ಹೇಳಿ ತಾವೆಲ್ಲ ನಿರ್ಣಯ ಮಾಡಿದ್ವಿ. ದೇವರು ಜ್ಞಾನ ಯೋಗಾಶ್ರಮದ ಕಡೆ ಹೋಗ್ರಿ ಅಂತ ದಾರಿ ತೋರಿಸಿದ, ಅದಕ್ಕೆ ತಾವೆಲ್ಲ ಇಲ್ಲಿ ಬಂದರೆ ಅಂತ ಹೇಳೋಕ್ಕೆ ನನಗೂ ಕೂಡ ಸಂತೋಷ ಆಗ್ತದೆ. ಯಾಕೆ ಅಂದ್ರೆ ಈಗ ನಾವೆಲ್ಲ ಕುಂತಂತ ಈ ಪ್ರದೇಶ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಇದೇ ಕಟ್ಟೆಯ ಮೇಲೆ 16 ವರ್ಷಗಳ ಕಾಲ, 20-30 ವರ್ಷಗಳ ಕಾಲ ಪ್ರವಚನವನ್ನು ದಯಪಾಲಿಸಿದಂತಹ ಜ್ಞಾನ ಗದ್ದುಗೆ ಯಾವುದು ಅಂದ್ರೆ ಈ ಸ್ಥಳ. ಈ ಸ್ಥಳದ ಮೇಲೆ ಅಪ್ಪುಗಳು ಪ್ರವಚನ ಹೇಳ್ಯಾರ. ಇಲ್ಲೇ ಅಪ್ಪುಗಳು ತಿರುಗಾಡಿದಂಥದ್ದು, ಅಪ್ಪುಗಳು ವಾಸ ಮಾಡಿದ ಇಲ್ಲೇ ಮ್ಯಾಲ. ಇಂತಹ ಒಂದು ಪರಮ ಪವಿತ್ರ ಕ್ಷೇತ್ರ ಇಡೀ ಜಗತ್ತಿನಲ್ಲಿ ಸಿಗುವುದು ಬಹಳ ಅಪರೂಪ. ಅಂತಹ ಮಹಾಯೋಗಿಗಳು ಜಗತ್ತಿಗೆ ಏನನ್ನು ಕೊಡ್ಲಿಲ್ಲ, ಅಪ್ಪುಗಳು ಜ್ಞಾನವೊಂದನ್ನೇ ಕೊಟ್ಟು. ಅತಿ ಅವಶ್ಯಕವಾದದ್ದೇ ಜ್ಞಾನ, ಅನುಭವ, ತಿಳುವಳಿಕೆ. ಅಂತಹ ತಿಳುವಳಿಕೆಯನ್ನು ಕೊಟ್ಟಂತಹ ಪರಮ ಪೂಜ್ಯರು ಜೀವನದಲ್ಲಿ ಏನು ಬಯಸಿದ್ರು ಅವರು ಈ ಜಗತ್ತಿನಿಂದ? ಏನನ್ನೂ ಬಯಸಲಿಲ್ಲ. ನಿರಾಭಾರಿ ಚರಮೂರ್ತಿಗಳು. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರಂತಾಗಿ ಹೋದ್ರು. ವ್ಯೋಮಕಾಯ ಅವ್ರದ್ದು, ಬಯಲಕಾಯ. ಹಂಗ 21ನೇ ಶತಮಾನದಲ್ಲಿ ಬದುಕಿ ತೋರಿಸಿದಂತಹ ಅಭಿನವ ಅಲ್ಲಮ ಪ್ರಭುದೇವರಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರಪ್ಪ. ಜ್ಞಾನ ಜಂಗಮರಾಗಿ ತಿರುಗಾಡಿದರು. ಆ ನಿಟ್ಟಿನಲ್ಲಿ 12ನೇ ಶತಮಾನದ ಶಿವಶರಣರ ಎಲ್ಲಾ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಇನ್ನೊಬ್ಬ ಸಿದ್ಧಿ ಪುರುಷರು ಅಂದ್ರಾದ ಪರಮ ಪೂಜ್ಯ ಗುರುಬಸವಜ್ಜನವರು ಬೀಳೂರು. ನೋಡ್ರಿ, ಅವರ ಇದ್ದಂತಹ ಕಾಲಮಾನ 18ನೇ ಶತಮಾನ. ಆದರೆ ಇವತ್ತಿಗೂ ಕೂಡ ಅವರ ಮೇಲೆ ಅಷ್ಟೊಂದು ಭಕ್ತಿ ಶ್ರದ್ಧೆ ಉಳಿಬೇಕಾಗಿತ್ತು ಅಂದ್ರೆ ಅವರಲ್ಲಿ ತಪಸ್ಸಿನ ಶಕ್ತಿ ಎಷ್ಟಿರಬಾರದು. ಎಲ್ಲ ಮನೆಯ ಮಾತವರು. ಅವರಂದ್ರೆ ಸಾಮಾನ್ಯರಲ್ಲ. ಒಬ್ಬ ಮಹಾತ್ಮರ ಅವತರಿಸಬೇಕಾದ್ರೆ ಈ ಧರಿತ್ರಿಯೇ ತಪಸ್ಸನ್ನು ಮಾಡ್ತದಂತ ಹೇಳ್ತಾರೆ. ಆಗ
ಪರಮ ಪೂಜ್ಯ ಗುರುಬಸವ ಅಜ್ಜನವರು ಈ ಧರೆಗೆ ಅವತರಿಸಿ ಬೆಳ್ಳೂರನ್ನು ಅಷ್ಟೇ ಪವಿತ್ರ ಮಾಡಲಿಲ್ಲ, ಇಡೀ ಕನ್ನಡ ನಾಡ ಭಾರತ ದೇಶವನ್ನೇ ಪವಿತ್ರವನ್ನಾಗಿ ಮಾಡಿದಂತಹ ಅಂತಹ ಪರಮ ಪೂಜ್ಯರು ಇವತ್ತ ತಮ್ಮೆಲ್ಲರಿಗೂ ಕೂಡ ಈ ಜ್ಞಾನ ಯೋಗಾಶ್ರಮಕ್ಕೂ ಹೋಗ್ರಿ ಅನ್ನುವಂತಹ ದಿವ್ಯ ಆದೇಶ ಶರೀರವಾಣಿ ಆಯಿತು. ಆ ಪ್ರಕಾರವಾಗಿ ತಾವೆಲ್ಲ ಈ ಆಶ್ರಮಕ್ಕೆ ಮೊನ್ನೆ ಬಂದಿದ್ರಿ, ಇವತ್ತು ಬಂದ್ರಿ, ಪರಮಾತ್ಮನ ಆಜ್ಞೆಯಂತೆ ಇವತ್ತು ಬಂದ್ರಿ. ಅಷ್ಟೇ ಅಲ್ಲದೆ ಇವತ್ತಿಲ್ಲಿ ತಾವು ಬಂದದ್ದು ಆ ಬಿಳ್ಳೂರು ವಿರಕ್ತ ಮಠಕ್ಕೆ ನಮ್ಮ ಹೆಸರನ್ನ ಪರಮ ಪೂಜ್ಯ ಬಸವಲಿಂಗಪ್ಪಗಳವರು, ಪರಮ ಪೂಜ್ಯ ಕಣೇರಿ ಜಗದ್ಗುರುಗಳವರು ಎಲ್ಲರೂ ಸೂಚನೆ ಮಾಡಿದ್ರು. ಆ ಪ್ರಕಾರವಾಗಿ ಅದು ನಾವೇನಾದ್ರೂ ಮಾಡ್ತೀವಿ ಅಂದ್ರೆ ಏನೂ ಇಲ್ಲ, ಅದು ದೈವ ಸಂಕಲ್ಪ, ಮಹಾತ್ಮರ ಇಚ್ಛೆ. ಆ ನಿಟ್ಟಿನಲ್ಲಿ ಈ ಒಂದು ಬಿಳ್ಳೂರದ ಆ ಮಠದ ಒಂದು ಜವಾಬ್ದಾರಿಯನ್ನು ಒಬ್ಬರ ಹೊರಲಾಕೇನ ಅವು ಮಾತಲ್ಲದು, ಸಮಸ್ತ ದೈವ, ಸಮಸ್ತ ಭಕ್ತ ಸಂಕುಲ, ಸಮಸ್ತ ಸನ್ಯಾಸಿ ಬಳಗ ಎಲ್ಲ ಕೂಡಿದಾಗ ಮಾತ್ರ ಅಂತಹ ಒಂದು ದಿವ್ಯ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಸಾಧ್ಯ. ಯಾಕೆ ಅಂದ್ರ ಬಸವಣ್ಣನವರು ಒಂದು ಮಾತನ್ನು ಹೇಳಿದ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ. ಹಾಗೆ ನಾವು ಯಾವಾಗಲೂ ಹೆಂಗ್ ಬದುಕಬೇಕು ಅಂದ್ರ ನಾವು ಸಣ್ಣವರಾಗೇ ಬದುಕಬೇಕು, ಇಡೀ ಜಗತ್ತೆಲ್ಲ ದೇವರು ಅನ್ನೋ ಬದುಕಬೇಕು. ನಾನೊಬ್ಬ ಭಕ್ತ ಅಂತಂದ್ರೆ ಬಸವಣ್ಣವರು ಅಂದ ಬಳಿಕ ಉಳ್ಕಿದ ಶರಣರೆಲ್ಲ ಅಂದ್ರು ಇವರ ಒಬ್ಬರ ಭಕ್ತರನೇ ಅಂತ ಅವ್ರಿಗೆ ಸಂಶಯ ಬಂತು. ಮುಂದಿನ ಮಾತನ್ನು ಬಸವಣ್ಣವ್ರು ಇನ್ನ ಹೇಳಿರ್ಲಿಲ್ಲವ, ಅದೇ ಮರುಕ್ಷಣ ಆ ಮಾತನ್ನು ಹೇಳಿದ್ರು, ನಾನೊಬ್ಬ ಭಕ್ತನಾದ್ರೆ ಜಗವೆಲ್ಲ ಕೂಡಲ ಸಂಗಮ ಅನ್ನುವಂತ ಭಾವನೆಯನ್ನು ಬಸವಣ್ಣವರು ವ್ಯಕ್ತ ಮಾಡಿದರು. ಅಂತಹ ಒಂದು ದಿವ್ಯ ಚೇತನ ಬಸವಣ್ಣನವರು, ಅವರು ಮಾಡಿದಂತಹ ಒಂದು ದಿವ್ಯ ಆಧ್ಯಾತ್ಮಿಕ ಬದಲಾವಣೆಯ ನಿಟ್ಟಿನಲ್ಲಿ ಬಿಳ್ಳೂರದ ವಿರಕ್ತ ಮಠವು ಕೂಡ ಈ ನಾಡಿನಲ್ಲಿ ಅರಿವು, ಆಚಾರ, ಆ ಬಳಿಕ ಜ್ಞಾನ, ಅನ್ನದಾಸೋಹ, ಜ್ಞಾನದಾಸೋಹ, ವಿದ್ಯಾದಾಸೋಹ, ಸಂಸ್ಕಾರ ದಾಸೋಹದ ನಿಟ್ಟಿನಲ್ಲಿ ಹೆಸರಾಗಿರುವಂತಹ ಒಂದು ಮಹಾಮಠ. ಆ ಮಠ ಇವತ್ತು ಈ ಆಶ್ರಮಕ್ಕ ಇಲ್ಲೇ ಉತ್ತರಾಧಿಕಾರಿಗಳು ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವೆಲ್ಲ ಬಂದರಿ. ಇದು ಯಾರದೂ ಸಂಕಲ್ಪ ಅಲ್ಲ. ಪರಮ ಪೂಜ್ಯ ಗುರುಬಸವಪ್ಪನವರು, ಪರಮ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳು, ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳು ಅವರವರೇ ಮಾತಾಡ್ಕೊಂಡು ಈ ನಿರ್ಣಯ ಮಾಡ್ಯಾರ. ಯಾಕಂದ್ರ ಇದು ದೈವ ಶಕ್ತಿ. ಯಾವುದೇ ಒಂದು ಆಶ್ರಮ ಆಗಲಿ, ಮಠ ಆಗಲಿ, ಮಂದಿರ ಆಗಲಿ ನಮ್ಮ ಕಡೆ ಇರುವಂತಹ ಮಾತಲ್ಲ, ನರಮಾನವರ ಕಡೆಗೆ ಇರುವುದಿಲ್ಲ, ಪರಮಾತ್ಮನ ಕಡೆಗಿರ್ತದ, ಮಹಾತ್ಮರ ಕಡೆಗಿರ್ತದೆ. ಆಗ ಅಂತಹ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಅವರ ಸಾನ್ನಿಧ್ಯದಲ್ಲಿರುವಂತಹ ಅವಕಾಶ ನನಗೂ ಸಿಕ್ತು. ಮತ್ತಷ್ಟೇ ಅಲ್ಲದೆ ಇಲ್ಲೆಲ್ಲ ನಾವು ಸನ್ಯಾಸಿ ಬಳಗ ಏನದ ಜ್ಞಾನ ಯೋಗಾಶ್ರಮದಲ್ಲಿ ಅಪ್ರತಿಮವಾದಂತಹ ಮೇಧಾವಿಗಳು, ಕರ್ಮಯೋಗಿಗಳು, ಸೇವಾ ಸಾಧಕರು ಎಲ್ಲರೂ ವಾಸ ಮಾಡುವಂತಹ ತಪೋತಾಣ ಇದೆ. ಇಲ್ಲಿ ಸಹಕರಿಸಲಿಕ್ಕೆ ನಾವೆಲ್ಲ ಬೆಳೆಯಲಿಕ್ಕೆ ಕಾರಣ ಯಾರು ಅಂದ್ರೆ ಇಂತಹ ಒಂದು ವಾತಾವರಣ ಅಪ್ಪಗಳು ಕಟ್ಟಿಕೊಟ್ಟ. ಇಲ್ಲಿ ನೋಡ್ರಿ, 100 ಜನ ಸನ್ಯಾಸಿಗಳು ತಯಾರಾಗಿ ಹೋದಂತ ಪರಮ ಪವಿತ್ರ ನೆಲ ಇದೆ. 16,000 ಜನ ಸನ್ಯಾಸಿಗಳೇ ಬಂದು ಹೋದಂತ ಪರಮ ಪಾವನ ನೆಲ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಆಶ್ರಮಕ್ಕೆ ಇವತ್ತು ಬಂದರೆ ನನ್ನನ್ನು ಕೂಡ ಆ ಮಠಕ್ಕ ಉತ್ತರಾಧಿಕಾರಿ ಅಂತ ತಾವೆಲ್ಲರೂ ಅತ್ಯಂತ ಸಹೃದಯದಿಂದ, ಸಂತೋಷದಿಂದ ಒಪ್ಪಿ ಸ್ವೀಕಾರ ಮಾಡಿದ್ದಕ್ಕ ನಾನು ಸಮಸ್ತ ಬಿಳೂರದ ಆ ವಿರಕ್ತ ಮಠದ ಸಕಲ ಸದ್ಭಕ್ತರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ ಮೂಲ ಕಾರಣೀಕರ್ತರು ಈ ಆಶ್ರಮದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪರಮ ಪೂಜ್ಯ ಬಸವಲಿಂಗಪ್ಪಗಳವರು. ಅವರು ಮಾತೃ ಹೃದಯ. ಅಷ್ಟೇ ಅಲ್ಲದೆ ಬಹಳ ವಿಶಾಲ ಮನಸ್ಸು ಮತ್ತು ಯಾವುದೂ ಕೂಡ ಆತುರದ ನಿರ್ಧಾರ ಇರುವುದಿಲ್ಲ. ನೋಡಿ ಪರೀಕ್ಷಾ ಮಾಡಿ ಒಂದು ವೇಳೆಯನ್ನು ಕೊಟ್ಟು ಎಲ್ಲವನ್ನ ಸೂಕ್ಷ್ಮವಾಗಿ ಪರಿಶೀಲಿಸುವಂತಹ ಒಂದು ವಿಶೇಷ ಸಾಮರ್ಥ್ಯ ಅವರಲ್ಲಿ ಅದ. ಅಂತಹ ಪರಮ ಪೂಜ್ಯರು ನಮ್ಮೆಲ್ಲೂ ವಿಶೇಷ ವಾತ್ಸಲ್ಯವನ್ನು ಹೊಂದ್ಯಾರ. ಅಷ್ಟೇ ಅಲ್ಲದೆ ಪರಮ ಪೂಜ್ಯ ಆತ್ಮಾರಾಮ್ ಮಹಾಸ್ವಾಮೀಜಿ ಅವರು ಈ ಮಠವನ್ನ ಈ ಜ್ಞಾನ ಯೋಗಾಶ್ರಮದ ಕಡೆಗೆ ತರುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿರುವಂತಹ ಪರಮ ಪೂಜ್ಯರು. ಪರಮ ಪೂಜ್ಯ ಬುದ್ಧೀಜಿ ಅವರಿಗೆ ಆರಾಮಿಲ್ಲದಂತಹ ಸಂದರ್ಭದಲ್ಲಿ ಬಿಳ್ಳೂರದ ಎಲ್ಲ ಭಕ್ತಾದಿಗಳು ಪರಮ ಪೂಜ್ಯ ಬುದ್ಧೀಜಿ ಅವರ ದರ್ಶನಕ್ಕೆ ಕಣೇರಿ ಮಠಕ್ಕೆ ಬರ್ತಾ ಇದ್ರು. ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥವ್ರು. ಅವರು ಪೈಲ್ವಾನ್ರು. ಆತ್ಮಾರಾಮ್ ಶ್ರೀಗಳಂದ್ರ ಪೈಲ್ವಾನ್ರು. ಮನುಷ್ಯರ ಜೋಡಿ ಕುಸ್ತಿ ಹಿಡಿದಲ್ಲ, ಹೋರಿಗಳ ಜೋಡಿ ಕುಸ್ತಿ ಹಿಡಿತಿದ್ರು ಅವರು. ಅಪ್ಪಗಳು ಅಂತಿದ್ರು ಅವರಿಗೆ. ಅವರು ಬಲರಾಮ್ ಇದ್ದಂಗ ಅಂತ ಹೇಳಿ ಅಂತಿದ್ರು. ಅದಕ್ಕೆ ಅವ್ರ ಹೆಸರು, ಎಲ್ಲರ ಹೆಸರು ಆನಂದ ಪ್ರಸಾದ ಏನೇನ್ರ ಇಟ್ರ ಅವ್ರ ಹೆಸರ
ಆತ್ಮಾರಾಮ ಅಂತ ಹೇಳಿ ಇಟ್ಟಾರ ಅವ್ರು ಅಪ್ಪಗಳು. ರಾಮ್ ಇದ್ದಂಗೆ ಒಬ್ಬ ಆಧ್ಯಾತ್ಮಿಕ ರಾಮನಾಗಿ ಜಗತ್ತಿನಲ್ಲಿ ಕೀರ್ತಿವಂತನಾಗಲಿ ಅಂತ ಸಿದ್ದೇಶ್ವರಪ್ಪಗಳವರ ಅಂಥ ಪರಮ ಪೂಜ್ಯರ ವಾತ್ಸಲ್ಯವು ಕೂಡ ನಮ್ಮ ಮೇಲದ. ಇನ್ನೂ ಈ ಆಶ್ರಮದ ಎಲ್ಲಾ ಪೂಜ್ಯರು ಕೂಡ ನಮ್ಮ ಮೇಲೆ ವಿಶೇಷ ಕಾಳಜಿಯನ್ನ ಪ್ರೀತಿಯನ್ನು ಹೊಂದಿದಾರ. ಅಷ್ಟೇ ಅಲ್ಲದೆ ವಿಶೇಷವಾದಂತ ಅನುಗ್ರಹ ಪರಮ ಪೂಜ್ಯ ಕಣೇರೆ ಜಗದ್ಗುರುಗಳದು ಕೂಡ ಅದ. ತಾವು ಎಲ್ಲರೂ ಕೂಡ ಕಣೇರಿ ಮಠಕ್ಕೆ 2-3 ಸಾರಿ ಹೋಗಿ ಈ ಮಠದ ಉತ್ತರಾಧಿಕಾರಿ ನೇಮಕದ ವಿಚಾರವಾಗಿ ವಿಶೇಷವಾಗಿ ಎಲ್ಲ ಚರ್ಚೆ ಮಾಡಿದಾಗ ಜಗದ್ಗುರುಗಳವರು ಕೂಡ ಸಂತೋಷದಿಂದ ಅವನು ಮಾಡ್ರಿ ಅಂತ ಹೇಳಿ ಅವರು ಆದೇಶವನ್ನು ಮಾಡ್ಯಾರ. ಅದಕ್ಕ ಇದು ಒಬ್ಬರ ಕೆಲಸ ಅಲ್ಲ, ಇಬ್ಬರ ಕೆಲಸ ಅಲ್ಲ, ಮನಿ ಕೆಲಸ ಅಂದ ಬಳಕ ಒಂದ್ 8-10 ಮಂದಿ ಹಗಲ ರಾತ್ರಿ ದುಡ್ದಾಗ ಒಂದು ಮನಿ ಚಲೋ ಆಕತ್ತೆ ಅಂದ ಬಳಕ ಇದು ಮಠದ ಕೆಲಸದ. ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಭಕ್ತರ ಅದಕ್ಕೆ ಅದಾರ ಅಂದ ಬಳಕ ತಾವು ಎಲ್ಲರೂ ಕೂಡ ಅಷ್ಟೇ ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಬೀಳೂರ ವಿರಕ್ತ ಮಠ ಇವತ್ತು ಬರೀ ಕನ್ನಡ ನಾಡಿನಲ್ಲಿ ಅದರ ಹೆಸರಿರಬಹುದು. ಬರುವಂತಹ ದಿನಮಾನದಲ್ಲಿ ಬೀಳೂರಾಜನವರ ದಿವ್ಯ ತಪೋಶಕ್ತಿ ಅನಾವರಣ ಆಗುವಂತಹ ಒಂದು ಕಾಲ ಬಂದದಂತ ಹೇಳಿ ನನಗನ್ನಿಸ್ತದೆ. ಯಾಕೆ ಅಂದ್ರೆ ಯಾವುದೇ ಒಂದು ಮಠ ಅದು ಬೆಳೆಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ಏನು ಬೇಕು ಅಂದ್ರ ಸಂಸ್ಕಾರ ಬೇಕು, ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥವ್ರು ಬೇಕು. ಅದಕ್ಕೆ ಒಂದು ಸಾಮಾನ್ಯ ಉದಾಹರಣೆನ ಅಪ್ಪಗಳು ಕೊಡ್ತಿದ್ರು. ಒಂದು ಪಕ್ಷಿ ಆಕಾಶದ ಎತ್ತರಕ್ಕೆ ಹಾರಬೇಕಾಗಿತ್ತು ಅಂದ್ರೆ ಅದಕ್ಕೆ ಯಾವ ಬಂಧನಗಳಿರಬಾರದು. ಹಂಗ ಸನ್ಯಾಸಿಗಳಂದ್ರೆ ಹೆಂಗಿರಬೇಕು ಅಂದ್ರೆ ಹಗಲ ರಾತ್ರಿ ಅನ್ನದೇ ದೇಶ, ಧರ್ಮ, ಸಂಸ್ಕೃತಿ ಈ ಒಂದು ಮಠ, ಪೀಠ, ಪರಂಪರೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನನ್ನಿಂದ ಏನು ಸೇವಾ ಸಾಧ್ಯದ ಅನ್ನುವಂತಹ ಮನೋಭಾವದವರು ಇರಬೇಕು. ಐಷಾರಾಮಿ ಭೋಗ ಜೀವನ ಈ ಸನ್ಯಾಸಿಗಳದ್ದು ಇರಬಾರದು. ತ್ಯಾಗ, ಯೋಗ, ಮಹಾಜ್ಞಾನದ ಜೀವನ ಇವರದ್ದು ಇರಬೇಕು ಅಂತ ಅಪ್ಪುಗಳು ಆದೇಶ ಅದ. ಆ ನಿಟ್ಟಿನಲ್ಲಿ ನಾನು ಕೂಡ ಆ ಒಂದು ಮಠಕ್ಕೆ ಸೇವಾ ಸಲ್ಲಿಸುವಂತಹ ಭಾಗ್ಯ ನನ್ನ ಜೀವನದಲ್ಲಿಯೂ ಬೆರೆದದಂತ ಹೇಳಿ ತಿಳ್ಕೊಂಡು ತಮ್ಮೆಲ್ಲರ ಪ್ರೀತಿ ಇವತ್ತಿಷ್ಟು ಮಳೆ ಆತು. ಆ ಬಳಿಕ ಮುಂಜಾನೆ ಎಲ್ಲ ಕೌಲು ಕಟ್ಟೋದಾಯ್ತು, ಮಾನ್ನೆಲ್ಲ ಕಣೇರಿಗೆ ಹೋಗುವುದು, ಇಲ್ಲಿ ಬರುವುದು, ಎಲ್ಲಾ ಕಡೆ ಅನ್ವೇಷಣೆ ಮಾಡೋದು. ಹೆಚ್ಚು ಕಡಿಮೆ ಅಂದ್ರೆ ತಿಂಗಳಾನ್ಗಟ್ಲೆ ನೀವು ಮನೆಗೆ ಹತ್ತಿಲ್ಲ. ಅಂದ್ರೆ ಇದೇ ಒಂದು ಆಶ್ರಮದ ಒಂದು ಇಷ್ಟು ಕಾಳಜಿ, ಇಷ್ಟು ಶ್ರದ್ಧೆಯನ್ನು ಇಟ್ಕೊಂಡು ತಾವೆಲ್ಲ ಬಂದರೆ ಈಗೇನು ಪ್ರೀತಿ ಶ್ರದ್ಧೆ ಅದ ಇದು ಹೀಗೇ ನಿರಂತರವಾಗಿ ತಾವೆಲ್ಲ ಇಟ್ಕೊಂಡು ಹೋಗ್ತೀರಿ ಅನ್ನುವಂಥ ವಿಶ್ವಾಸ ನನಗದ ಅಂತ ಹೇಳ್ತಾ ನುಡಿಗಳು ಪರಮ ಪೂಜ್ಯ ಗುರುಬಸವಪ್ಪನವರ, ಪರಮ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳವರ, ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರ ದಿವ್ಯ ಚರಣಗಳಿಗೆ ಸಮರ್ಪಣೆ.